ಗುಡ್ ಮಾರ್ನಿಂಗ್ ಆಲ್. ಇವತ್ತು ಎಲೆಕ್ಟ್ರಿಷಿಯನ್ ಟ್ರೇಡ್ ಥಿಯರಿ ಆನ್ಲೈನ್ ಕ್ಲಾಸಲ್ಲಿ ನಾವು ಡೊಮೆಸ್ಟಿಕ್ ಅಪ್ಲಯನ್ಸಸ್ ಪಾರ್ಟ್ 3 ಬಗ್ಗೆ ಮಾತಾಡೋಣ. ಇದರಲ್ಲಿ ಬಂದು ಫಸ್ಟು ವಾಷಿಂಗ್ ಮಿಷಿನ್ ಇವತ್ತು. ಸೊ ವಾಷಿಂಗ್ ಮಿಷಿನ್ ಏನಕ್ಕೆ ಯೂಸ್ ಮಾಡ್ತೀವಿ ನಿಮಗೆಲ್ಲ ಗೊತ್ತೇ ಇದೆ. ಸೊ ಎಲ್ಲ ಮನೆಗಳಲ್ಲಿ ಆಲ್ಮೋಸ್ಟ್ ಇರುತ್ತೆ ಈಗ. ವಾಷಿಂಗ್ ಮಿಷಿನಲ್ಲಿ ನಾವು ಬಟ್ಟೆ ಒಗೆಯೋದಕ್ಕೆ ಯೂಸ್ ಮಾಡ್ತೀವಿ ಮನೆಗಳಲ್ಲಿ. ಸೊ ಅದೇನು ಮಾಡುತ್ತೆ, ಫಸ್ಟು ಬಟ್ಟೆನ ಅಲ್ಲಿ ಒಳಗಡೆ ಹಾಕಿದ್ಮೇಲೆ ಅದು ವಾಟರ್ ಇನ್ಲೆಟ್ ತೊಗೊಳುತ್ತೆ. ಅವಾಗೇನು ಮಾಡುತ್ತೆ, ಫಸ್ಟು ವಾಷಿಂಗ್ ಪೌಡರ್ ಹಾಕಿದ್ಮೇಲೆ ಸೋಕ್ ಮಾಡುತ್ತೆ ಬಟ್ಟೆನ, ಅಂದರೆ ನೆನೆಸುತ್ತೆ, ಇಲ್ಲ ರಿನ್ಸ್ ಮಾಡುತ್ತೆ, ಆಮೇಲೆ ವಾಶು. ಅದರಲ್ಲಿ ಕಾಂಬಿನೇಷನ್ ಆಫ್ ವಾಷಿಂಗ್ ಸೈಕಲ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಅದರಿಂದ ಏನು ಮಾಡುತ್ತೆ, ಅದು ವಾಶ್ ಆದಮೇಲೆ ಡ್ರೈ ಕೂಡ ಮಾಡುತ್ತೆ. ಆ ಥರದ್ದು ಕೂಡ ವಾಷಿಂಗ್ ಮಿಷಿನ್ಸ್ ಇದೆ. ಡ್ರೈ ಮಾಡಿ ಫ್ಯಾಬ್ರಿಕ್ನ ಕೊಡುತ್ತೆ, ಅಂದರೆ ಕ್ಲಾತ್ಸ್ನ ಡ್ರೈ ಮಾಡಿ ಕೂಡ ಕೊಡುತ್ತೆ. ಸೊ ಟೈಪ್ಸ್ ಆಫ್ ವಾಷಿಂಗ್ ಮಿಷಿನ್ಸಲ್ಲಿ ಎಷ್ಟು ಟೈಪ್ಸ್ ಇದೆ ಅಂದರೆ, ಈಗ ಮಾಡರ್ನ್ ವಾಷಿಂಗ್ ಮಿಷಿನ್ಸ್ ಬೇಕಾದಷ್ಟು ಬಂದುಬಿಟ್ಟಿದೆ. ಸೊ ಅದರಲ್ಲಿ ರಫ್ ಆಗಿ ನಾವು ಹೇಳಬೇಕಂದ್ರೆ 3 ಮೇನ್ ಗ್ರೂಪ್ಸ್ ಇದೆ ವಾಷಿಂಗ್ ಮಿಷಿನ್ಸಲ್ಲಿ. ಒಂದು ಆರ್ಡಿನರಿ ಟೈಪು, ಅಂದರೆ ಮ್ಯಾನ್ಯುವಲಿ, ಅಂದರೆ ಅದಕ್ಕೆ ನಾವು ವಿತ್ ಆರ್ ವಿತೌಟ್ ಟೈಮರ್ ಟೈಪ್ ಅಂತ ಹೇಳ್ತೀವಿ. ಸೊ ವಿತ್ ಆರ್ ವಿತೌಟ್ ಟೈಮರ್ ಟೈಪ್. ಇನ್ನೊಂದು ಸೆಮಿ ಆಟೋಮೆಟಿಕ್. ಸೊ ಸೆಮಿ ಆಟೋಮೆಟಿಕ್ ಅಂದರೆ ಏನಾಗುತ್ತೆ, ಅದರಲ್ಲಿ 2 ಟಬ್ ಬರುತ್ತೆ. ಸೊ ಆರ್ಡಿನರಿ ಟೈಪಲ್ಲೂ ಕೂಡ 2 ಟಬ್ ಬರುತ್ತೆ, ಸೆಮಿ ಆಟೋಮೆಟಿಕಲ್ಲೂ 2 ಟಬ್ ಬರುತ್ತೆ. ಫುಲ್ಲಿ ಆಟೋಮೆಟಿಕಲ್ಲಿ ಏನಾಗುತ್ತೆ, ಸಿಂಗಲ್ ಟಬ್ ಬರುತ್ತೆ ಅದು ಫುಲ್ಲಿ ಆಟೋಮೆಟಿಕ್ ಅಂದರೆ. ಸೊ ಜನರಲಾಗಿ ಇದು ಒಂದು ನಾರ್ಮಲಾಗಿ ಕನೆಕ್ಷನ್ ಡಯಾಗ್ರಾಮ್ ಆಫ್ ವಾಷಿಂಗ್ ಮಿಷಿನ್ ಏನಿರುತ್ತೆ, ಸಿಂಗಲ್ ಫೇಸ್ ಸಪ್ಲೈ, ಫೇಸ್ ನ್ಯೂಟ್ರಲ್ಲು. ಸೊ ಒಂದು ಪೈಲಟ್ ಇಂಡಿಕೇಟಿಂಗ್ ಲ್ಯಾಂಪು. ಸೊ ಇದು ಹೀಟಿಂಗ್ ಎಲಿಮೆಂಟು. ಸೊ ಇದು ಬಂದು ಒಂದು ಸೆಲೆಕ್ಟರ್ ಸ್ವಿಚ್. ಸೊ ಅದರಲ್ಲಿ ನಾವು ಹೀಟ್ರ್ ಸೆಲೆಕ್ಟ್ ಮಾಡ್ಬೋದು, ಮೋಟ್ರ್ ಅಂದರೆ ವಾಷಿಂಗ್ನ ಸೈಕಲ್ನ ಸೆಲೆಕ್ಟ್ ಮಾಡ್ಬೋದು, ಹೀಟ್ರ್ ಸೆಲೆಕ್ಟ್ ಮಾಡ್ಬೋದು. ಸೊ ಇದೊಂದು ಮೋಟ್ರ್ ಇರುತ್ತೆ ಅದರಲ್ಲಿ, ಸಿಂಗಲ್ ಫೇಸು. ಸೊ ಅದಕ್ಕೆ ಒಂದು ವಾಷಿಂಗ್ ವೀಲ್ ಅಥವಾ ಟಬ್ ಕನೆಕ್ಟ್ ಆಗಿರುತ್ತೆ, ಅದು ರೊಟೇಟ್ ಆಗುತ್ತೆ. ಸೊ ನೋಡಿ, ಈ ಸ್ವಿಚ್ನ ನೀವು ಈ ಕಡೆ ಟರ್ನ್ ಮಾಡಿದ್ರೆ ಹೀಟ್ರ್ ಕನೆಕ್ಟ್ ಆಗುತ್ತೆ, ಈ ಕಡೆ ಟರ್ನ್ ಮಾಡಿದ್ರೆ ಮೋಟ್ರ್ ಕನೆಕ್ಟ್ ಆಗುತ್ತೆ. ಅಂದರೆ ವಾಶ್ ಮಾಡೋ ಟೈಮಲ್ಲಿ ಇದು ಹೀಟ್ರ್ ಆನ್ ಮಾಡಲ್ಲ ಯಾವಾಗಲೂ. ಸೊ ವಾಷಿಂಗ್ ಮುಗಿದ್ಮೇಲೆ ಇದು ಪೊಸಿಷನ್ ಚೇಂಜ್ ಆಗುತ್ತೆ. ಇದು ಮ್ಯಾನ್ಯುವಲು ಕೂಡ ಇರುತ್ತೆ. ಸೊ ಫುಲ್ಲಿ ಆಟೋಮೆಟಿಕ್ ಆದರೆ ಆಟೋಮೆಟಿಕ್ಕಾಗೂ ಕೂಡ ಆಗುತ್ತೆ ಇದೆಲ್ಲ ಸೈಕಲ್ಸಲ್ಲಿ. ಸೆಮಿ ಆಟೋಮೆಟಿಕ್ ಆದರೆ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಥವಾ ಟಬ್ ಚೇಂಜ್ ಮಾಡಬೇಕಾಗುತ್ತೆ. ವಾಷಿಂಗ್ ಆದಮೇಲೆ ಸ್ಪಿನ್ನಿಂಗಿಗೆ ಬೇರೆ ಟಬ್ಬಲ್ಲಿ ಯೂಸ್ ಮಾಡಬೇಕಾಗುತ್ತೆ, ಅಂದರೆ ಸ್ಪಿನ್ನಿಂಗ್ ಆ್ಯಂಡ್ ಡ್ರೈಯಿಂಗ್ ಪರ್ಪಸ್ಗೆ ಬೇರೆ ಟಬ್ ಇರುತ್ತೆ ಸೆಮಿ ಆಟೋಮೆಟಿಕಲ್ಲಿ. ಫುಲ್ಲಿ ಆಟೋಮೆಟಿಕಲ್ಲಿ ಎಲ್ಲ ಒಂದೇ ಟಬ್ಬಲ್ಲಿ ಆಗೋಗುತ್ತೆ. ವಾಷಿಂಗ್, ರಿನ್ಸಿಂಗ್, ಸೋಕಿಂಗ್ ಎಲ್ಲ ಪೂರ್ತಿ, ಆಮೇಲೆ ಡ್ರೈಯಿಂಗ್ ಎಲ್ಲ ಕೂಡ ಒಂದೇ ಟಬ್ಬಲ್ಲಾಗುತ್ತೆ. ಸೊ ನೆಕ್ಸ್ಟ್ ಬಂದು ಟೈಪ್ಸ್ ಆಫ್, ಈಗ ಫುಲ್ಲಿ ಆಟೋಮೆಟಿಕ್ ಮೆಷಿನ್ಸಲ್ಲಿ 2 ಟೈಪ್ ಇದೆ. ಸೊ ಜನರಲಾಗಿ ಗ್ರೂಪ್ಸ್ ಏನಂದರೆ, ಒಂದು ಆರ್ಡಿನರಿ ಟೈಪು, ಇನ್ನೊಂದು ಸೆಮಿ ಆಟೋಮೆಟಿಕ್, ಇನ್ನೊಂದು ಫುಲ್ಲಿ ಆಟೋಮೆಟಿಕ್. ಫುಲ್ಲಿ ಆಟೋಮೆಟಿಕಲ್ಲಿ ಬಂದರೆ 2 ಥರದಿದೆ. ಸೊ ಅದರಲ್ಲಿ ಇದು ನಾನು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಟಾಪ್ ಲೋಡ್ ಅಂತ ಹೇಳ್ತೀವಿ. ಸೊ ಎರಡರಲ್ಲಿ ಏನು ಮೇಜರಾಗಿ ಡಿಫ್ರೆನ್ಸ್ ಏನಿರೋದಿಲ್ಲ. ಸೊ ಇದು ಮ್ಯಾಕ್ಸಿಮಮ್ ಫುಲ್ಲಿ ಆಟೋಮೆಟಿಕ್ ಅಂತ ಹೇಳ್ತೀವಿ. ಇದು ಕೂಡ ಫುಲ್ಲಿ ಆಟೋಮೆಟಿಕ್ಕೆ, ಬಟ್ ಇದು ಫ್ರಂಟಲ್ಲಿದೆ ಫ್ರಂಟ್ ಡೋರ್ ಓಪನ್ ಮಾಡಿಬಿಟ್ಟು ಇಲ್ಲಿ ನಾವು ಕ್ಲಾತ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಜಸ್ಟ್ ಟಾಪಲ್ಲಿ ಡೋರ್ ಇದೆ, ಅದನ್ನು ಓಪನ್ ಮಾಡಿಬಿಟ್ಟು ಕ್ಲಾತ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಎರಡಕ್ಕೂ ಅಷ್ಟೊಂದೇನು ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಇಲ್ಲ. ಸೊ ಇದಕ್ಕೆ ಫ್ರಂಟ್ ಲೋಡ್ ಟೈಪ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ಕಾಸ್ಟ್ಲಿ ಅಷ್ಟಿರುತ್ತೆ, ಇದು ಸ್ವಲ್ಪ ಪ್ರೈಸಲ್ಲಿ ಕಡಿಮೆ ಇರುತ್ತೆ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ಸ್. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ವಾಶ್ ಟೆಕ್ನಿಕ್ಸ್. ಸೊ ಇದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಮಿಷಿನ್ದು ತೊಗೊಂಡ್ರೆ, ಸೊ ಇಷ್ಟು ಟೈಪ್ ಆಫ್ ವಾಷಿಂಗ್ಸ್ ಇರುತ್ತೆ ಅದರಲ್ಲಿ. ಪಲ್ಸೇಟರ್ ವಾಶ್ ಟೆಕ್ನಿಕ್, ಟಂಬ್ಲರ್ ಟೈಪ್, ಅಜಿಟೇಟರ್ ಟೈಪ್, ಏರ್ ಪವರ್ ವಾಶ್, ಚೌಸ್ ಪಂಚ್, ಸೊ ನ್ಯೂರೋಫಿಸಿಯಾಲಜಿಕ್, ಆಮೇಲೆ ವಾಟರ್ ಫಾಲ್ ವಾಶ್, ಆಮೇಲೆ ಕನ್ವೆನ್ಷನ್ ಟೈಪ್, ಅಂದರೆ ಮ್ಯಾಂಗಲ್ ರಿಂಗಲ್ ಫಾರ್ ಡ್ರೈಯಿಂಗ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಇದು ಮೆಷಿನ್ ಟು ಮೆಷಿನ್ ಈ ಥರ ವಾಷಿಂಗ್ ಟೆಕ್ನಿಕ್ಸ್ ಬೇರೆ ಬೇರೆ ಇರುತ್ತೆ. ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಮಿಷಿನ್ದು ಇದು. ಸೊ ಒಂದು ಮಿಷಿನಿಗೆ ಇನ್ನೊಂದು ಮಿಷಿನಿಗೆ ಕಂಪೇರ್ ಮಾಡಿದ್ರೆ ಇದೆಲ್ಲ ಬೇರೆ ಬೇರೆ ಥರ ಇರುತ್ತೆ ವಾಷಿಂಗ್ ಟೆಕ್ನಿಕ್ಸ್ ಎಲ್ಲ. ಸೊ ಡಿಪೆಂಡ್ ಅಪಾನ್ ಮ್ಯಾನುಫ್ಯಾಕ್ಚರ್ ಟೆಕ್ನಿಕ್ಸ್ ಅದು. ಸೊ ಇದು ಯಾವ ಒಂದು ಪರ್ಟಿಕ್ಯುಲರ್ ಮಿಷಿನ್ದು ವಾಷಿಂಗ್ ಟೆಕ್ನಿಕ್ಸ್ ಇದು. ಸೊ ಇದು ಮಿಷಿನ್ ಟು ಮಿಷಿನ್, ಬ್ರ್ಯಾಂಡ್ ಟು ಬ್ರ್ಯಾಂಡ್, ಕಂಪನಿ ಟು ಕಂಪ್ನಿ ಚೇಂಜ್ ಆಗ್ತಾ ಇರುತ್ತೆ ವಾಷಿಂಗ್ ಟೆಕ್ನಿಕ್ಸ್. ಸೊ ನೆಕ್ಸ್ಟ್ ಇದು ನೋಡಿ, ಸೆಮಿ ಆಟೋಮೆಟಿಕ್ ಪಲ್ಸೇಟರ್ ವಾಶ್ ಟೆಕ್ನಿಕ್ ಟೈಪ್ದು ಒಂದು ಮಿಷಿನ್ದು ಪಿಕ್ಟೋರಿಯಲ್ ಡಯಾಗ್ರಾಮ್ ಇದೆ. ಅದರಲ್ಲಿ ಅದರದ್ದು ಪಾರ್ಟ್ಸ್ ಎಲ್ಲ ಇದೆ ನೋಡಿ. ಸೊ ಫಸ್ಟ್ ಇದೊಂದು ಪಲ್ಸೇಟ್ರ್ ಏನು ಮಾಡುತ್ತೆ, ರೊಟೇಟ್ ಮಾಡುತ್ತೆ. ಅದು ಏನು ಮಾಡುತ್ತೆ, ಡ್ರಮ್ ಜೊತೆ ರೊಟೇಟ್ ಆಗುತ್ತೆ ಪಲ್ಸೇಟ್ರ್. ಸೊ ವಾಟರ್ ಸ್ಟ್ರೈನರ್, ಇದು ಒಂದು ವಾಟರ್ ಸ್ಟ್ರೈನರ್ ಸೆಕೆಂಡ್ ಒಂದು. ಥರ್ಡ್ ಬಂದು ಇದು ಡ್ರಮ್, ಇದು ಆ್ಯಕ್ಚುಲಿ ವಾಶ್ ಡ್ರಮ್ ಇದು. ಸೊ ಈ ಡ್ರಮ್ಮಲ್ಲೇ ಬಟ್ಟೆ ವಾಶ್ ಆಗೋದು. ಸೊ ವಾಟರ್ ಲೆವೆಲ್ ಸೆಲೆಕ್ಟ್ರ್ ಫೋರ್ತ್ ಒಂದು ಬಂದು ವಾಟರ್ ಲೆವೆಲ್ ಸೆಲೆಕ್ಟ್ರ್ ಇಲ್ಲಿ ಇರುತ್ತೆ. ಅಂದರೆ ವಾಟರ್ ಲೆವೆಲ್ ಸೆಲೆಕ್ಟರ್ ಅಂದರೆ ಇಲ್ಲಿವರೆಗೂ ವಾಟರ್ ಲೆವೆಲ್ ಬರಬೇಕು ಅಂತ ಹೇಳಿ ಸೆಲೆಕ್ಷನ್ ಮಾಡ್ತೀವಿ ಅದು. ಫಿಫ್ತ್ ಒಂದು ಬಂದು ಲಿಂಟ್ ಫಿಲ್ಟ್ರ್, ಅಂದರೆ ಇದರಲ್ಲೇನು ಬಟ್ಟೆದು ಕೊಳೆ ಇದೆ ಅದೆಲ್ಲ ಒಂದು ಚಿಕ್ಕದೊಂದು ಬ್ಯಾಗ್ ಥರ ಇರುತ್ತೆ, ಅದರಲ್ಲಿ ಸೇರಿಕೊಳ್ಳುತ್ತೆ ಎಲ್ಲ ಕೊಳೆ ಎಲ್ಲ ಪೂರ್ತಿ ಅದರಲ್ಲಿ ಸೇರಿಕೊಂಡಿರುತ್ತೆ. ನೆಕ್ಸ್ಟ್ ವಾಶ್ ಟೈಮರ್ ಇದು
ನೆಕ್ಸ್ಟ್ ಇದು ವಾಶ್ಗೆ ವಾಟರ್ ಇನ್ಲೆಟ್, ಇದು 7th ಒನ್. ಸೊ ನೆಕ್ಸ್ಟ್ ಇದು ಡ್ರೈನ್ ಹೋಸ್. ಇದು ಏನು ವಾಶ್ ಆದಮೇಲೆ ನೀರು ಹೊರಗೆ ಬರುತ್ತಲ್ಲ, ಗಲೀಜು ಅಥವಾ ಕೊಳೆ ನೀರೇನು ಬರುತ್ತೆ, ಸೊ ಅದು ದಿಸ್ ಇಸ್ 8 ಡ್ರೈನ್ ಹೋಸ್ ಔಟ್ಲೆಟ್ ಇದು. ಸೊ ನೆಕ್ಸ್ಟು 9th ಒನ್ ಬಂದು ಸ್ಕ್ರಬ್ಬರ್. ಇದು ಇಲ್ಲಿದೆಲ್ಲ ಬಟ್ಟೆ ಬೇಕಂದ್ರೆ ಇದರಲ್ಲಿ ನಾವು ಸ್ಕ್ರಬ್ ಮಾಡ್ಬೋದು ಇದ್ರ ಮೇಲೆ. ನೆಕ್ಸ್ಟ್ 10th ಒನ್ ಸ್ಪಿನ್ ಡ್ರಮ್. ಇದು ಸ್ಪಿನ್ ಅಂದರೆ ಇದರಲ್ಲಿ ವಾಶ್ ಆದಮೇಲೆ ಸೊ ಆ ಬಟ್ಟೆನ ನೆಕ್ಸ್ಟ್ ಇದರಲ್ಲಿ ಹಾಕಿದ್ರೆ ಏನಾಗುತ್ತೆ, ಮತ್ತು ಅದರಲ್ಲಿರೋ ನೀರನ್ನು ತೆಗೆದು ಅದು ಡ್ರೈ ಮಾಡುತ್ತೆ. ಸೊ ಅದಕ್ಕೆ ಸ್ಪಿನ್ನಿಂಗ್ ಅಂತ ಹೇಳ್ತೀವಿ. ಇದು ವಾಷಿಂಗ್, ಯಾಕಂದರೆ ಇದು ಡಬಲ್ ಟಬ್, ಸೆಮಿ ಆಟೋಮೆಟಿಕ್ ಟೈಪ್. ಸೊ ಇಲ್ಲಿ ವಾಷಿಂಗ್, ರಿನ್ಸಿಂಗ್, ಸೋಕಿಂಗ್ ಎಲ್ಲ ಆಗುತ್ತೆ, ಇಲ್ಲಿ ಸ್ಪಿನ್ನಿಂಗ್ ಆಗುತ್ತೆ. ಸ್ಪಿನ್ನಿಂಗ್ ಆದಮೇಲೆ ಡ್ರೈಯಿಂಗ್ ಎಲ್ಲ ಇಲ್ಲೇ ನಡೆಯುತ್ತೆ ಸೆಕೆಂಡ್ ಟಬ್ಬಲ್ಲಿ. ಇಲ್ಲಿಂದ ಬಟ್ಟೆ ತೆಗೆದು ಇದರಲ್ಲಿ ಹಾಕಿದ್ರೆ ಸ್ಪಿನ್ ಆಗಿ ಅದು ಡ್ರೈ ಮಾಡಿ ಕೊಡುತ್ತೆ ಇದು. ಸೊ ಇದು ಸೆಮಿ ಆಟೋಮೆಟಿಕ್ ಮಿಷಿನ್ದು ಪಾಟ್ಸ್ ಇದು. ಸೊ 11th ಒನ್ ಬಂದು 3 ಪಿನ್ ಪ್ಲಗ್ ಇದು ಮಿಷಿನ್ದು. ಸೊ 12th ಒನ್ ಬಂದು ಅದು ಲೀಡ್ ಅದು ಅಥವಾ ಡ್ರಮ್ ಕವರ್ ಅಂತ ಏನು ಹೇಳ್ತೀವಿ ಅದು. 13 ಬಂದು ಇದು ಸ್ಪಿನ್ ಟೈಮರ್. ಟೈಮರ್ ಎರಡಕ್ಕೂ ಬೇರೆ ಬೇರೆ ಇದೆ. ಇದು ವಾಷಿಂಗ್ ಟೈಮರ್, ಇದು ಸ್ಪಿನ್ನಿಂಗ್ ಟೈಮರ್. ಅಂದರೆ ವಾಶ್ ಟೈಮರ್ ಎಷ್ಟೊತ್ತು ವಾಶ್ ಆಗಬೇಕಂತ ಟೈಮ್ ಸೆಟ್ ಮಾಡ್ಬೋದು ಅದರಲ್ಲಿ. ಇದು ಮ್ಯಾನ್ಯುವಲ್ ಸೆಮಿ ಆಟೋಮೆಟಿಕಲ್ಲಿ. ಸೊ ಇದು ಸ್ಪಿನ್ನಿಂಗ್ ಟೈಮರ್, ಎಷ್ಟೊತ್ತು ಸ್ಪಿನ್ ಆಗಬೇಕಂತ ಟೈಮ್ ಸೆಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಅಜಿಟೇಟರ್ ಡೈರೆಕ್ಷನ್ ಸೆಲೆಕ್ಟ್ ಮಾಡೋದು. ಇದು ಇಲ್ಲಿ 2 ಡೈರೆಕ್ಷನ್ಸ್ ಇರುತ್ತೆ, ಫಾರ್ವರ್ಡ್ ರಿವರ್ಸ್, ಯಾವ ಡೈರೆಕ್ಷನಲ್ಲಾದರೂ ಬೇಕಾದರೂ ವಾಶ್ ಆಗ್ಬೋದು ಅದು. ನೆಕ್ಸ್ಟ್ ವಾಟರ್ ಇನ್ಲೆಟ್ ಔಟ್ಲೆಟ್ ನಾಬ್ಸ್. ಇದು 15 ಏನಿದೆ ಇಲ್ಲ, ವಾಟರ್ ಇನ್ಲೆಟ್ ಔಟ್ಲೆಟ್ ನಾಬ್ಸು. ನೆಕ್ಸ್ಟ್ ವಾಟರ್ ಇನ್ಲೆಟ್ ನಾಬ್ ಫಾರ್ ಸ್ಪಿನ್ನಿಂಗಿಗೆ ಬೇರೆ 2 ಇದೆ ನಾಬ್ಸ್ ಇರುತ್ತೆ, ವಾಷಿಂಗಿಗೆ ಬೇರೆ ನಾಬ್ಸ್ ಇರುತ್ತೆ ವಾಟರ್ ಇನ್ಲೆಟ್ನ. ಸೊ ಇದಿಷ್ಟು ಬಂದು ಸೆಮಿ ಆಟೋಮೆಟಿಕ್ ಮಿಷಿನ್ದು ಪಾರ್ಟ್ಸ್ ಆಗಿದೆ. ಸೊ ನೆಕ್ಸ್ಟ್ ವರ್ಕಿಂಗ್ ಆಫ್ ವಾಷಿಂಗ್ ಮಿಷಿನ್. ಸೊ ವಾಷಿಂಗ್ ಮಿಷಿನ್ದು ವರ್ಕಿಂಗ್ ಏನಂದರೆ, ಸೊ ನೀವು ಫಸ್ಟು ಕ್ಲಾತ್ಸ್ ಅದನ್ನು ಫಿಲ್ ಮಾಡಿದ್ಮೇಲೆ ಏನಾಗುತ್ತೆ, ಫಸ್ಟ್ ಸ್ಟೇಜ್ ಏನು ಬರುತ್ತೆ ಅದರಲ್ಲಿ ವಾಶ್ ಸೈಕಲ್, ಅಂದರೆ ವಾಶ್ ಮಾಡೋದು. ಸೆಕೆಂಡ್ ಬಂದು ಸ್ಪಿನ್ ಅಥವಾ ರಿನ್ಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ವಾಶ್ ಸೈಕಲಲ್ಲಿ ಏನಾಗುತ್ತೆ ಅಂದರೆ, ಕ್ಲಾತ್ಸು ಫಸ್ಟ್ ನೀವೇನು ಮಾಡ್ತೀರಾ, ಬಟ್ಟೆ ಒಗಿಬೇಕಂದ್ರೆ ಫಸ್ಟು ಬಟ್ಟೆನ ನೆನೆಸ್ತೀರಾ, ಆಮೇಲೆ ಸೋಪ್ ಹಚ್ತೀರಾ. ಸೊ ಈ ಥರ ಇದರಲ್ಲೂ ಅಷ್ಟೇ, ಬಟ್ಟೆ ಫಸ್ಟ್ ನೆನೆಯುತ್ತೆ ಸೋಪ್ ವಾಟ್ರಲ್ಲಿ, ಯಾವುದರಲ್ಲಿ ಸೋಪ್ ವಾಟ್ರಲ್ಲಿ ನೆನೆಯುತ್ತೆ. ಆಮೇಲೆ ಅದನ್ನು ಒಂದು ಟಬ್ಬಲ್ಲಿ ಹಾಕಿ ರೊಟೇಟ್ ಮಾಡುತ್ತೆ, ತಿರುಗಿಸುತ್ತೆ. ಎಲ್ಲಿವರೆಗೂ ತಿರುಗಿಸುತ್ತೆ ಅದರಲ್ಲಿರೋ ಕೊಳೆ ರಿಮೂವ್ ಆಗಬೇಕು ನೋಡಿ, ಟಿಲ್ ಡರ್ಟ್ ಗೆಟ್ಸ್ ರಿಮೂವ್ಡ್, ಕೊಳೆ ರಿಮೂವ್ ಆಗಬೇಕು ಆ ಕ್ಲಾತ್ಸಿಂದ. ಸೊ ಆಮೇಲೆ ಆಗುತ್ತೆ ಸೋಪ್ ವಾಟ್ರ್ ಈ ಕೊಳೆ ಹೊರಗೆ ಬಂದಮೇಲೆ ಕ್ಲಾತ್ಸಿಂದ ಬಟ್ಟೆಯಿಂದ ಕೊಳೆ ತೆಗೆದ್ಮೇಲೆ ಏನು ಮಾಡುತ್ತೆ, ಆ ವಾಟ್ರ್ ಏನಿದೆ ಸೋಪ್ ವಾಟ್ರ್ ಅದೆಲ್ಲ ಗಲೀಜಾಗಿರುತ್ತೆ. ಸೊ ಆವಾಗೇನಾಗುತ್ತೆ, ಆ ಗಲೀಜು ವಾಟ್ರ್ ಏನಿದೆ ಡರ್ಟ್ ವಾಟ್ರ್ ಅದನ್ನು ರಿಮೂವ್ ಮಾಡುತ್ತೆ. ರಿಮೂವ್ ಮಾಡಿ ಮತ್ತೆ ಫ್ರೆಶ್ ವಾಟ್ರ್, ಬೇರೆ ವಾಟ್ರ್ ತೊಗೊಂಡು ರಿನ್ಸ್ ಮಾಡುತ್ತೆ, ಅಂದರೆ ಮತ್ತೆ ವಾಶ್ ಮಾಡುತ್ತೆ ಬಟ್ಟೆನ. ಗಲೀಜು ನೀರನ್ನು ತೆಗೆದು ಹೊಸ ನೀರು ತೊಗೊಂಡು ಅದನ್ನು ಮತ್ತೆ ವಾಶ್ ಮಾಡುತ್ತೆ. ಸೊ ಆಮೇಲೆ ಅದನ್ನು ನಾವು ನೆಕ್ಸ್ಟ್ ಮತ್ತೆ ಸ್ಪಿನ್ನಿಂಗ್ ಟಬ್ಬಿಗೆ ಹಾಕ್ತೀವಿ. ಸೊ ಇದು ನೆಕ್ಸ್ಟ್ ಸ್ಪಿನ್ನಿಂಗ್ ಟಬ್ ಅಂದರೆ ಏನು ಮಾಡುತ್ತೆ, ಅಲ್ಲಿ ಬಟ್ಟೆನ ರಿನ್ಸ್ ಮಾಡಿಬಿಟ್ಟು ಅದು ಡ್ರೈ ಮಾಡುತ್ತೆ. ಸೊ ಇದು ಸೆಮಿ ಆಟೋಮೆಟಿಕ್ದು ವರ್ಕಿಂಗ್ ಇದು. ಸೊ ನೆಕ್ಸ್ಟ್ ಕೆಪಾಸಿಟಿ ಆಫ್ ವಾಷಿಂಗ್ ಮಿಷಿನ್. ವಾಷಿಂಗ್ ಮಿಷಿನ್ದು ಕೆಪಾಸಿಟಿ ಯಾವ ಥರ ಹೇಳ್ತೀವಿ ಅಂದರೆ, ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ದು ಕೆಪಾಸಿಟಿ ಬಂದು ಇನ್ KGಸಲ್ಲಿ ಹೇಳ್ತೀವಿ. ಸೊ ನೋಡಿ 5.5 kg, 6 kg, 6.5 kg, 7 kg. ಸೊ ಜೊತೆಲಿ ವ್ಯಾಟೇಜ್ ಅಷ್ಟಾಗಿ ಕೌಂಟ್ ಆಗೋಲ್ಲ ಅದರಲ್ಲಿ. ಸೊ ವ್ಯಾಟೇಜ್ ಬಂದು ನಿಮಗೆ ಫುಲ್ಲಿ ಆಟೋಮೆಟಿಕ್ ಆದರೆ ವಿತ್ ಡ್ರೈಯಿಂಗ್ ಟೈಪ್ ಅಂದರೆ ವಿತ್ ಹೀಟ್ರ್. ಸೊ ಡ್ರೈ ಆಗಿ ಹೊರಗೆ ಬರಬೇಕು ನಿಮಗೆ ಬಟ್ಟೆ ಫುಲ್ ಕಂಪ್ಲೀಟ್ ಡ್ರೈ ಆಗಬೇಕು ಅಂದರೆ. ಸೊ ಅದ್ರದ್ದು ಕೆಪಾಸಿಟಿ ಬಂದು 2 kW to 4 kW ಕೆಪಾಸಿಟಿ ಇರುತ್ತೆ ಆ ಥರದ್ದು ವಾಷಿಂಗ್ ಮಿಷಿನ್ಸ್ದು. ಅದರದ್ದು ಕೆಪಾಸಿಟಿ ಬೇರೆ, ಅದು ಪವರ್ ಕೆಪಾಸಿಟಿ. ವಾಷಿಂಗ್ ಕೆಪಾಸಿಟಿ ಬಂದು 6.5 to 7 kg ಇರುತ್ತೆ ಈ ಥರದ್ದು ಮಿಷಿನ್ಸ್ದು. ಸೊ ಕಡಿಮೆ ಕೆಪಾಸಿಟಿ ಇದೆ ಮಿಷಿನ್ಸ್ ಇದೆ 5.5, 6 kg. ಇದರಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ಹೀಟರ್ಸ್ ಇರೋದಿಲ್ಲ. ಸೊ ಅದು ಜಸ್ಟ್ 300 to 500 ಅಥವಾ ಮ್ಯಾಕ್ಸಿಮಮ್ 1 kW ಇರುತ್ತೆ ಅದರಲ್ಲಿ ಅಷ್ಟೇ ಮೋಟ್ರದ್ದು ಕೆಪಾಸಿಟಿ ಬಂದು. ಸೊ ಈ ಹೈಯರ್ ಕೆಪಾಸಿಟಿ ಏನು ವಾಷಿಂಗ್ ಮಿಷಿನ್ಸ್ ಇದೆ ಹೈ ಪವರ್ದು, ಸೊ ಅದರಲ್ಲೆಲ್ಲ ಏನಾಗುತ್ತೆ ಹೀಟರ್ಸ್ ಯೂಸ್ ಆಗುತ್ತೆ. ಯಾಕಂದರೆ ಬಟ್ಟೆನ ಡ್ರೈ ಮಾಡಬೇಕಲ್ಲ ವಾಶ್ ಆದಮೇಲೆ, ಅದಕ್ಕೋಸ್ಕರ ಹೀಟರ್ಸ್ ಯೂಸ್ ಆಗುತ್ತೆ. ಸೊ ಅದ್ರ ಕೆಪಾಸಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ಒಂದು ವಾಷಿಂಗ್ ಮಿಷಿನ್ಸ್ ಕೆಪಾಸಿಟಿ. ನೆಕ್ಸ್ಟ್ ಬಂದು ಪಂಪ್ ಸೆಟ್. ಸೊ ಪಂಪ್ ಸೆಟ್ ನಿಮ್ಮ ಮನೆಗಳೆಲ್ಲ ನೋಡಿರ್ಬೋದು ನೀವು. ಸಂಪಿಂದ ನಿಮ್ಮ ಮನೆಯಲ್ಲಿ ನೀರನ್ನು ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕ್ ಏನಿದೆ ಅದಕ್ಕೆ ಶಿಫ್ಟ್ ಮಾಡೋದಕ್ಕೆ ನೀವು ಪಂಪ್ ಸೆಟ್ನ ಯೂಸ್ ಮಾಡ್ತೀರಾ. ಪಂಪ್ನ ವಾಟರ್ ಪಂಪ್ ಅಥವಾ ಪಂಪ್ ಸೆಟ್ ಅಂತ ಏನು ಹೇಳ್ತೀರಾ ಅದನ್ನು ಯೂಸ್ ಮಾಡ್ತೀರಾ. ಸೊ ಪಂಪ್ ಅಂದರೆ ಏನು, ಪಂಪ್ ಸೆಟ್ ಅಂದರೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಮೋಟ್ರ್ ಆ್ಯಂಡ್ ಪಂಪ್, ಎರಡೂ ಸೇರಿಸಿದ್ರೆ ನಾವು ಪಂಪ್ ಸೆಟ್ ಅಂತ ಹೇಳ್ತೀವಿ. ಮೋಟ್ರಿಗೆ ನಾವು ಪಂಪ್ ಕಪಲ್ ಮಾಡಿದ್ರೆ ಅಥವಾ ಇಂಪೆಲ್ಲರ್ ಅಥವಾ ಪಂಪ್ನ ಕಪಲ್ ಮಾಡಿದ್ರೆ ಏನು ಮಾಡುತ್ತೆ, ವಾಟರ್ನ ಪಂಪ್ ಮಾಡಿ ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕಿಗೆ ಕಳಿಸುತ್ತೆ. ಅದು ಎಲ್ಲಿಂದನಾದರೂ ಆಯಿತು. ಸೊ ಬಾವಿಯಿಂದ ಆದರೂ ಪಂಪ್ ಆಗ್ಬೋದು, ಬೋರಿಂದ ಆದರೂ ಆಗ್ಬೋದು, ಸಂಪಿಂದ ಆದರೂ ಆಗ್ಬೋದು ಅಥವಾ ಟ್ಯಾಂಕಿಂದ ಆದರೂ ಆಗ್ಬೋದು, ಎಲ್ಲಿಂದಾದರೂ ಪಂಪ್ ಮಾಡುತ್ತಲ್ಲ ಅದಕ್ಕೆ ನಾವು ಪಂಪ್ ಸೆಟ್ ಅಂತ ಹೇಳ್ತೀವಿ. ಸೊ ಪಂಪ್ದು ಸೆಲೆಕ್ಷನ್ ಇದೆ, ಅದಕ್ಕೆ 3 ಫ್ಯಾಕ್ಟರ್ಸ್ ಇದೆ. ಸೊ ಏನು ಫ್ಯಾಕ್ಟರ್ಸ್ ಅಂದರೆ ದ ಕ್ವಾಂಟಿಟಿ ಆಫ್ ವಾಟರ್ ಟು ಬಿ ಲಿಫ್ಟೆಡ್, ಅದು ಆನ್ ಮಾಡಿದಾಗ ಎಷ್ಟು ಕ್ವಾಂಟಿಟಿ ವಾಟರ್ ಲಿಫ್ಟ್ ಆಗಬೇಕು ಮೇಲಕ್ಕೆ, ಜೊತೆಯಲ್ಲಿ
ಹೈಟ್ ಆಫ್ ದ ವಾಟರ್ ಟು ಬಿ ಡೆಲಿವರ್ಡ್, ಅದು ಎಷ್ಟು ಫ್ಲೋರಿಗೆ ಡೆಲಿವರ್ ಆಗಬೇಕು ಅಥವಾ ಎಷ್ಟು ಹೈಟಿಗೆ ಆ ಪಂಪ್ ಆಗಿರೋ ವಾಟರ್ ಮೇಲಕ್ಕೆ ಹೋಗಬೇಕು. ಜೊತೆಲಿ ಟೈಮ್ ಫಾರ್ ಲಿಫ್ಟಿಂಗ್, ಎಷ್ಟೊತ್ತು ನೀವು ಅದನ್ನು ಆನ್ ಮಾಡ್ತೀರಾ. ಸೊ ಇದು ಮೂರನ್ನ ಕನ್ಸಿಡರ್ ಮಾಡಿ ನಾವು ಪಂಪ್ನ ಸೆಲೆಕ್ಷನ್ ಮಾಡಬೇಕಾಗುತ್ತೆ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಪಂಪ್ಸ್. ಸೊ ಪಂಪ್ಸಲ್ಲಿ ಬಂದು ಕ್ಲಾಸಿಫಿಕೇಷನ್ಸಲ್ಲಿ ಫಸ್ಟ್ 2 ಟೈಪ್ ಇದೆ. ರೋಟರಿ ಪಂಪ್ಸ್ ಒಂದು, ಇನ್ನೊಂದು ರೆಸಿಪ್ರಿಕೇಟಿಂಗ್ ಪಂಪ್ಸ್. ಸೊ ರೆಸಿಪ್ರಿಕೇಟಿಂಗ್ ಪಂಪ್ಸ್ ಏನಿದೆ ಅದೆಲ್ಲ ಮೆಷಿನ್ಸಲ್ಲಿ ಯೂಸ್ ಆಗುತ್ತೆ. ಸೊ ಸಮ್ ಲಿಕ್ವಿಡ್ಸ್ನ ಪಂಪ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಮೆಷಿನ್ಗಳಲ್ಲಿ. ಸೊ ರೋಟರಿ ಪಂಪ್ ಏನಾಗುತ್ತೆ ವಾಟರ್ ಸರ್ವಿಸಲ್ಲಿ ಯೂಸ್ ಆಗುತ್ತೆ. ಸೊ ಉಳಿದಿದ್ದು ಸೆಂಟ್ರಿಫಿಕಲ್ ಪಂಪು, ಜೆಟ್ ಸಬ್ಮರ್ಸಿಬಲ್. ಸೆಂಟ್ರಿಫಿಕಲ್ ಅಂದರೆ ನಾವು ಮನೆಗಳಲ್ಲಿ ಏನು ಯೂಸ್ ಮಾಡ್ತೀವಿ ಅದು ಸೆಂಟ್ರಿಫಿಕಲ್ ಪಂಪ್ ಇರುತ್ತೆ. ಜೆಟ್ ಪಂಪ್ ಬಂದು ನಿಮ್ಮ ಇದರಲ್ಲೆಲ್ಲ ನೋಡಿರ್ಬೋದು ನೀವು, ಹೈ ಪ್ರೆಷರ್ ವಾಟರ್ ತೊಗೊಳೋದಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಸರ್ವಿಸಿಂಗ್, ವೆಹಿಕಲ್ ಸರ್ವಿಸಿಂಗ್ ಎಲ್ಲ ಮಾಡ್ತಾರಲ್ಲ, ವಾಟರ್ ಸರ್ವಿಸಿಂಗ್ ಅಲ್ಲೆಲ್ಲ ಯೂಸ್ ಆಗುತ್ತೆ ಜೆಟ್ ಪಂಪ್ಸ್. ಅಂದರೆ ಜೆಟ್ ಮೂಲಕ ವೆರಿ ಹೈ ಪ್ರೆಷರಲ್ಲಿ ನೀರು ಬರುತ್ತೆ ಅದಕ್ಕೆ. ಸೊ ಅದಕ್ಕೆ ಜೆಟ್ ಪಂಪ್ ಅಂತ ಹೇಳ್ತೀವಿ. ಸಬ್ಮರ್ಸಿಬಲ್ ನಿಮಗೆ ಗೊತ್ತಿದೆ, ಬೋರ್ವೆಲ್. ಈಗ ಬೋರ್ವೆಲ್ ತೆಗೆಸ್ತಿರಲ್ಲ ನೀವು ಅದೆಲ್ಲ, ಸೊ ಅದರಲ್ಲಿ ಒಳಗಡೆ ಇನ್ಸರ್ಟ್ ಮಾಡ್ತಾರೆ ನೆಲದೊಳಗಡೆ ಅದು. ಸೊ ಅದನ್ನು ಸಬ್ಮರ್ಸಿಬಲ್ ಪಂಪ್ ಅಂತ ಹೇಳ್ತೀವಿ. ಸೊ ಅದ್ರದ್ದು ಇಮೇಜಸ್ ನೋಡಿ ಇಲ್ಲಿದೆ. ಸೊ ಇದು ನೋಡಿ ರೆಸಿಪ್ರಿಕೇಟಿಂಗ್ ಪಂಪು. ಸೊ ಇದೆಲ್ಲ ಮ್ಯಾಕ್ಸಿಮಮ್ ನಿಮಗೆ ಹೈಡ್ರಾಲಿಕ್ಸ್ ಅಥವಾ ಮೆಷಿನ್ಗಳಲ್ಲಿ ಯೂಸ್ ಆಗುತ್ತೆ ರೆಸಿಪ್ರಿಕೇಟಿಂಗ್ ಪಂಪ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಕ್ವಿಡ್ಸ್ ಇರ್ಬೋದು, ಹೈಡ್ರಾಲಿಕ್ಸ್ ಇರ್ಬೋದು. ಸೊ ಅದರಲ್ಲಿ ಯೂಸ್ ಆಗುತ್ತೆ ಇದು ರೆಸಿಪ್ರಿಕೇಟಿಂಗ್ ಪಂಪ್ ಬಂದು. ನೆಕ್ಸ್ಟ್ ಜೆಟ್ ಪಂಪ್ ಬಂದು ಏನೆಲ್ಲಿ ಯೂಸ್ ಆಗುತ್ತೆ ನಿಮಗೆ ಸರ್ವಿಸಿಂಗ್, ಅಂದರೆ ಹೈ ಪ್ರೆಷರ್ ಲಿಕ್ವಿಡ್, ಅಂದರೆ ವಾಟರ್ ಅಥವಾ ಬೇರೆ ಲಿಕ್ವಿಡ್ ಆಗಿರ್ಬೋದು, ಹೈ ಪ್ರೆಷರಲ್ಲಿ ನಮಗೆ ಬೇಕಂದರೆ ಅದಕ್ಕೆ ನಾವು ಜೆಟ್ ಪಂಪ್ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ, ಚಿಕ್ಕದೊಂದು ಹೋಲಲ್ಲಿ ಭಾಳ ಹೈ ಪ್ರೆಷರಲ್ಲಿ ನೀರು ಅಥವಾ ಯಾವುದೇ ಲಿಕ್ವಿಡ್ ಇದರಲ್ಲಿ ನಾವು ಪಂಪ್ ಮಾಡಿ ತೊಗೋಬೋದು. ನೆಕ್ಸ್ಟ್ ರೋಟ್ರಿ ಪಂಪ್ ಬಂದು ಹೈ ಲೆವೆಲ್ ಆಫ್ ಸರ್ವಿಸಿಂಗ್ ಅಥವಾ ವಾಟರ್ ಸರ್ವಿಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಲಿಕ್ವಿಡ್ಸ್ ಇರ್ಬೋದು ಅದನ್ನು ಆಪ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಸೆಂಟ್ರಿಫಿಕಲ್ ಪಂಪ್ ಬಂದು ನಾವು ಮನೆಗಳಲ್ಲಿ ಏನು ಯೂಸ್ ಮಾಡ್ತೀವಿ, ಸಿಂಗಲ್ ಫೇಸ್ ಅಥವಾ 2 ಫೇಸ್ ಇರ್ಬೋದು, 3 ಫೇಸ್ ಇರ್ಬೋದು, ಅಥವಾ 1 HP ಮೋರ್ ದೆನ್ 1 HP ಆಗ್ಬೋದು. ಸೊ ಅದೆಲ್ಲ ನಾವು ಸೆಂಟ್ರಿಫಿಕಲ್ ಪಂಪ್ನ ಯೂಸ್ ಮಾಡ್ತೀವಿ. ಬಟ್ ನೆಕ್ಸ್ಟ್ ಸಬ್ಮರ್ಸಿಬಲ್ ಪಂಪ್ಸ್ ಬಂದು ನೀವು ಗೊತ್ತಿದೆ, ಬೋರ್ವೆಲ್ ಏನು ತೆಗೆಸ್ತೀರಲ್ಲ ನೀವು 100-200 ಮೀಟರ್ಸ್ 300 ಮೀಟರ್ಸ್ ಅಷ್ಟೆಲ್ಲ ಫೀಟ್ ಒಳಗಡೆ ತೆಗೆಸ್ತೀರಲ್ಲ, ಸೊ ಅಲ್ಲೆಲ್ಲ ಸಬ್ಮರ್ಸಿಬಲ್ ಪಂಪ್ನ ಒಳಗಡೆ ಹಾಕಿರ್ತಾರೆ. ಸೊ ಇದಿಷ್ಟು ಟೈಪ್ಸ್ ಆಫ್ ಪಂಪ್ಸ್ ಕ್ಲಾಸಿಫಿಕೇಷನ್ಸ್. ಸೊ ನೆಕ್ಸ್ಟ್ ಅದ್ರದ್ದು ಪಿಕ್ಟೋರಿಯಲ್ ಡಯಾಗ್ರಾಮ್ಸ್ ನೋಡಿ. ಸೊ ಇದು ಬಂದು ರೆಸಿಪ್ರಿಕೇಟಿಂಗ್ ಪಂಪ್. ರೆಸಿಪ್ರಿಕೇಟಿಂಗ್ ಪಂಪಲ್ಲಿ ಏನಿಲ್ಲ, ಜಸ್ಟ್ ಏನಾಗುತ್ತೆ ವಾಟ್ರ್ ಇಲ್ಲಿರುತ್ತೆ, ವಾಟ್ರ್ ಇದೆ. ಸೊ ಅದೇನಾಗುತ್ತೆ ರೆಸಿಪ್ರಿಕೇಟಿಂಗ್ ಮೆಥಡಲ್ಲಿ ಏನಾಗುತ್ತೆ ಡಿಸ್ಚಾರ್ಜ್ ಆಗುತ್ತೆ, ಅದು ವಾಟ್ರ್ ಇಲ್ಲಿಂದ ಪಂಪಾಗಿ ಡಿಸ್ಚಾರ್ಜ್ ಆಗುತ್ತೆ. ಸೊ ಈ ಥರ ಸೆಂಟ್ರಿಫಿಕಲ್ದು ಏನಾಗುತ್ತೆ, ಸೊ ಇನ್ಲೆಟ್, ಇದಕ್ಕೊಂದು ಇನ್ಲೆಟ್ ಇರುತ್ತೆ, ಒಂದು ಔಟ್ಲೆಟ್ ಇರುತ್ತೆ. ಇದು ಡಿಸ್ಚಾರ್ಜ್ ಪೋರ್ಟು. ಸೊ ಇದಕ್ಕೊಂದು ಸೈಡಿಂದ ಒಂದು ಇನ್ಲೆಟ್ ಇರುತ್ತೆ, ಆ ಕಡೆ ಸೈಡಿಂದ. ಅದೇನು ಮಾಡುತ್ತೆ ವಾಟರ್ನ ಒಳಗೆ ತೊಗೊಂಡು ಇಂಪೆಲ್ಲರಲ್ಲಿ ರೊಟೇಟ್ ಮಾಡಿಬಿಟ್ಟು ಹೊರಗೆ ತೊಗೊಳುತ್ತೆ, ಅದು ಡಿಸ್ಚಾರ್ಜ್ ಪೋಸ್ಟಿಗೆ ತೊಗೊಳುತ್ತೆ. ಸೊ ಇದು ಬಂದು ಸಬ್ಮರ್ಸಿಬಲ್ ಪಂಪ್ಸ್ ಗೊತ್ತಿದೆ ನಿಮಗೆ, ಡೈರೆಕ್ಟಾಗಿ ಪಂಪ್ ಆಗುತ್ತೆ ಅದರಲ್ಲಿ. ಯಾಕಂದರೆ ಅದರಲ್ಲಿ ಸೆಂಟ್ರಲೈಸರ್ ಇರುತ್ತೆ. ಸೆಂಟ್ರಲೈಸರಿಂದ ಏನಾಗುತ್ತೆ ಜೊತೆಗೆ ಒಳಗಡೆ ಡೈರೆಕ್ಟಾಗಿ ಇಂಟೇಕ್ ತೊಗೊಳುತ್ತೆ, ಅಂದರೆ ಸಕ್ ಮಾಡಿ ಹೊರಗೆ ತೊಗೊಳುತ್ತೆ ನೀರನ್ನು ಅದು. ಸೊ ಹಾಗೆ ನಮಗೆ ಅಷ್ಟು ಹೈಟಿಗೆ ಅದು ಪಂಪ್ ಆಗುತ್ತೆ. ಸೆಂಟ್ರಿಫಿಕಲ್ ಪಂಪ್ ಸಿಸ್ಟಮ್ ಥರನೇ ವರ್ಕ್ ಮಾಡುತ್ತೆ ಅದು ಕೂಡ, ಸಬ್ಮರ್ಸಿಬಲ್ ಕೂಡ. ಸೊ ನೆಕ್ಸ್ಟ್ ಜೆಟ್ ಅಸೆಂಬ್ಲಿ. ಜೆಟ್ ಅಸೆಂಬ್ಲಿ ಏನು ಮಾಡಿದೆ ಅಂದರೆ ಅದು ಹೈ ಪ್ರೆಷರಲ್ಲಿ ಜಾಸ್ತಿ ನೀರು ತೊಗೊಳುತ್ತೆ, ಬಟ್ ಇಲ್ಲಿ ಒಳಗಡೆ ಏನಾಗುತ್ತೆ ಅದನ್ನು ಕಂಪ್ರೆಸ್ ಮಾಡಿ ಚಿಕ್ಕ ಒಂದು ಸಣ್ಣ ಜೆಟ್ ಮೂಲಕ ಹೊರಗೆ ತೊಗೊಳುತ್ತೆ ಅದು. ಸೊ ಅವಾಗ ಏನಾಗುತ್ತೆ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಸಣ್ಣ ದೊಡ್ಡ ಪೈಪಲ್ಲಿ ನೀರು ತೊಗೊಂಡು ಸಣ್ಣ ಪೈಪಲ್ಲಿ ಹೊರಗೆ ಕೊಡುತ್ತೆ ವಿತ್ ಪ್ರೆಷರ್. ಆವಾಗ ಏನಾಗುತ್ತೆ ನಮಗೆ ಫೋರ್ಸ್ ವಾಟರ್ ಬರುತ್ತೆ. ಈಗ ನೀವು ವಾಟರ್ ಸರ್ವಿಸಲ್ಲಿ ನೋಡಿರ್ಬೋದು, ನೀವು ವೆಹಿಕಲ್ ಸರ್ವಿಸ್ ಮಾಡ್ತಾರಲ್ಲ ಅಲ್ಲೆಲ್ಲ ಜೆಟ್ಟಿಂದ ಭಾಳ ಫೋರ್ಸಾಗಿ ನೀರು ಬರ್ತಾ ಇರುತ್ತೆ, ಭಾಳ ಕಡಿಮೆ ನೀರು ಬರುತ್ತೆ ಬಟ್ ಫೋರ್ಸಾಗಿ ಬರುತ್ತೆ. ಸೊ ಇದೆಲ್ಲ ಈ ಜೆಟ್ ಅಸೆಂಬ್ಲಿ ಮೂಲಕ ಮಾಡಿರ್ತೀವಿ, ಈ ಥರ ಯೂಸಲ್ಲಿ ಮಾಡೋದು. ಸೊ ನೆಕ್ಸ್ಟ್ ಅಪ್ಲೈನ್ಸಸ್ ಬಂದು ಮಿಕ್ಸರ್ ಗ್ರೈಂಡರ್. ಸೊ ಮಿಕ್ಸರ್ ಗ್ರೈಂಡರ್ ಎಲ್ಲ ಮನೆಗಳಲ್ಲಿ ಇದೆ ಈಗ ಆಲ್ಮೋಸ್ಟ್. ಸೊ ಮಿಕ್ಸರ್ ಗ್ರೈಂಡರ್ ಏನು ಮಾಡ್ತೀವಿ ನಾವು, ಯಾವುದೇ ಒಂದು ಮನೆಗಳಲ್ಲಿ ಮಿಕ್ಸ್ ಮಾಡೋದಕ್ಕೆ ಅಥವಾ ಜ್ಯೂಸ್ ಮಾಡೋದಕ್ಕೆ ಅಥವಾ ಗ್ರೈಂಡ್ ಮಾಡೋದಕ್ಕೆ ಅಥವಾ ಫ್ರೂಟ್ಸ್ನ ಜ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನಾವು. ಫುಡ್ ಗ್ರೈನ್ಸ್ ಎಲ್ಲ ಬ್ಲೆಂಡ್ ಮಾಡಿ ಫ್ರೂಟ್ಸ್ನ ಜ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಫುಡ್ ಮಿಕ್ಸರ್ದು ಫೀಚರ್ಸ್ ಏನಂದರೆ, ಫುಡ್ ಮಿಕ್ಸರಲ್ಲಿ ಆ್ಯಕ್ಚುಲಿ ಮೋಟ್ರ್ ಯೂಸ್ ಆಗೋದು ಅಂಥದ್ದು ಯೂನಿವರ್ಸಲ್ ಮೋಟ್ರ್. ಸೊ ಅದು ಆ್ಯಕ್ಚುಲಿ AC DC ಎರಡೂ ಸಪ್ಲೈಗಳಲ್ಲಿ ವರ್ಕ್ ಆಗುತ್ತೆ, ಅದು ಯೂನಿವರ್ಸಲ್ ಮೋಟರ್. ಸೊ ಆಮೇಲೆ ಇನ್ನೊಂದು ಏನಂದರೆ ಇದೊಂದು ವೈಬ್ರೇಷನ್ ಫ್ರೀ ಮೋಟ್ರ್. ಯೂನಿವರ್ಸಲ್ ಮೋಟ್ರ್ ನೀವು ನೋಡಿರ್ಬೋದು, ಹೈ ಸ್ಪೀಡ್ ಇರುತ್ತೆ, ಅದು ಹೈ ಸ್ಪೀಡ್ ಮೋಟ್ರು AC DC ಎರಡರಲ್ಲೂ ವರ್ಕ್ ಆಗುತ್ತೆ, ಜೊತೆಗೆ ವೈಬ್ರೇಷನ್ ಫ್ರೀ. ಹಾಗೆ ಇದರಲ್ಲಿ ಸೇಫ್ಟಿ ಫೀಚರ್ ಜಾಸ್ತಿ ಇದೆ, ಓವರ್ಲೋಡ್ ಟ್ರಿಪ್ಪಿಂಗ್ ಇರುತ್ತೆ. ಸೊ ಆಮೇಲೆ ಏನು ಜಾರೆಲ್ಲ ಕನೆಕ್ಟ್ ಮಾಡ್ತೀರ ನೀವು, ಸೊ ಅದೆಲ್ಲ ಎಕ್ಸಾಕ್ಟಾಗಿ ಕನೆಕ್ಟ್. ಸೊ ಓವರ್ಲೋಡ್ ಟ್ರಿಪ್ಪಿಂಗ್ ಎಲ್ಲ ಇರುತ್ತೆ, ಜಾರ್ ಮೌಂಟಿಂಗ್ಸ್ ಎಲ್ಲ, ಲಿಡ್ ಎಲ್ಲ ಕ್ಲೋಸ್ ಮಾಡೋದಕ್ಕೆ ಅಪ್ಲೈನ್ಸಸ್ ಇರುತ್ತೆ. ಸೊ ಇದಿಷ್ಟು ಮಿಕ್ಸರ್ ಗ್ರೈಂಡರ್ನಲ್ಲಿ ಬರೋವಂಥ ಅಪ್ಲೈನ್ಸಸ್ಸು. ಸೊ ಸ್ಪೇರ್ ಪಾರ್ಟ್ಸ್ ಏನೇನಿರುತ್ತೆ ಅಂತ ಮಿಕ್ಸರ್ ಗ್ರೈಂಡರಲ್ಲಿ, ಸೊ ಜಾರ್ ಒಳಗಡೆ ಏನಿರುತ್ತೆ ಬ್ಲೇಡ್ಸ್ ಇರುತ್ತೆ, ಬ್ಲೇಡ್ ಸೆಟ್ಸ್, ಜೊತೆಲಿ ಶಾಫ್ಟ್ ಇರುತ್ತೆ, ಆ ಬ್ಲೇಡ್ ಫಿಕ್ಸ್ ಮಾಡೋದಕ್ಕೆ ಶಾಫ್ಟ್ ಇರುತ್ತೆ. ಸೊ ಇದು ಒಂದು ಆರ್ಮೇಚರು, ಮೋಟ್ರಲ್ಲಿ ಏನು ಯೂಸ್ ಮಾಡ್ತೀವಿ ಅದು ಆರ್ಮೇಚರು.
AC DC ಎರಡಲ್ಲೂ ವರ್ಕ್ ಆಗಬೇಕಲ್ಲ, ಆ ಥರದ ಆರ್ಮೇಚರು. ಇದು ಬಂದು ಮೋಟ್ರದ್ದು ಸ್ಟೇಟರು. ಸೊ ಇದ್ರ ನೋಡಿ ಒಳಗಡೆ ಏನಿದೆ, ಇದರ ಇಂಟರ್ನಲ್ ಸೈಡಲ್ಲಿ ಇದೇ ಆರ್ಮೇಚರ್, ಇಲ್ಲೇನು ಶಾಫ್ಟ್ ಕಾಣ್ತಾ ಇದೆ. ಸೊ ಈ ಆರ್ಮೇಚರ್ದು ಶಾಫ್ಟ್ ಕಾಣ್ತಾ ಇದೆ ಇದು. ಸೊ ಈ ಆರ್ಮೇಚರ್ ಒಳಗಡೆ ಇನ್ಸರ್ಟ್ ಆಗಿರುತ್ತೆ. ಇದು ಬಂದು ಫೀಲ್ಡ್ ಕಾಯಿಲ್ಸ್, ಇದು ಫೀಲ್ಡ್ ಕಾಯಿಲ್ಸ್ದು ಟರ್ಮಿನಲ್ಸು, ಇದು ಬ್ರಷ್ ಅಸೆಂಬ್ಲಿ. ಇದೆಲ್ಲ ಇಲ್ಲೇನು ಕಾಣ್ತಾ ಇದೆ, ಇದು ಬ್ರಷ್ ಅಸೆಂಬ್ಲಿ, ಅದು ಟರ್ಮಿನಲ್ಸ್, ಫೀಲ್ಡ್ ಕಾಯಿಲ್ಸ್ದು ಟರ್ಮಿನಲ್ಸ್. ಇದು ಬ್ರಷ್ ಅಸೆಂಬ್ಲಿ. ಇದು ಶಾಫ್ಟ್ ಕಾಣ್ತಾ ಇದೆ, ಇದು ಆರ್ಮೇಚರ್ದೇ ಶಾಫ್ಟ್ ಇಲ್ಲಿ ಕಾಣ್ತಾ ಇರೋದು. ಏನಿದೆ ಆರ್ಮೇಚರ್ ಇದೆ ಅದ್ರದ್ದು ಶಾಫ್ಟ್ ಕಾಣ್ತಾ ಇದೆ. ಸೊ ಇದಿಷ್ಟು ಬಂದು ಪಾರ್ಟ್ಸ್ ಆಫ್ ದ ಮಿಕ್ಸರ್ ಗ್ರೈಂಡರ್. ಈ ಶಾಫ್ಟ್ ಬಂದು ಬ್ಲೇಡ್ ಶಾಫ್ಟ್ಸ್ ಅದು. ಸೊ ನೆಕ್ಸ್ಟ್ ಬಂದು ಮಿಕ್ಸರ್ ಗ್ರೈಂಡ್ರಲ್ಲಿ ಏನೇನು ವ್ಯಾಟೇಜ್, ಎಷ್ಟೆಷ್ಟು ವ್ಯಾಟೇಜ್ ಬರುತ್ತೆ ಅಂತ. ಸೊ ಮಿಕ್ಸರ್ ಗ್ರೈಂಡರ್ ಬಂದು 100 ವ್ಯಾಟಿಂದ 750 ವ್ಯಾಟ್ಸ್ವರೆಗೂ ಯೂಸ್ ಆಗುತ್ತೆ. 100 ವ್ಯಾಟ್ಸ್ದು ಬಂದು ಭಾಳ ಚಿಕ್ಕ ಮಿಕ್ಸರ್ಸ್ ಬರುತ್ತೆ. ಸೊ ಅದೆಲ್ಲ ಜಸ್ಟ್ ಫಾರ್ ಜ್ಯೂಸರ್ಸಿಗೆ ಬರುತ್ತೆ ಅಷ್ಟೇ. ಸೊ 750 ವ್ಯಾಟ್ ಯೂಶ್ವಲಿ 650 to 750 ವ್ಯಾಟ್ಸ್ ಬರುತ್ತೆ. ಸೊ ಇದೆಲ್ಲ ಹೈ ಸ್ಪೀಡ್ ಮಿಕ್ಸರ್ ಗ್ರೈಂಡರ್ಸ್ ಬರುತ್ತೆ, ಅಥವಾ ಫುಡ್ ಮಿಕ್ಸರ್ಸ್ ಏನು ಬರುತ್ತೆ ಅದು 3000 to 14,000 RPM. ಅಂದರೆ ನಾನು ಹೇಳಿದೆ ನಿಮಗೆ ಹೈ ಸ್ಪೀಡ್ ಮೋಟ್ರ್ ಇರುತ್ತೆ ಇದರಲ್ಲಿ. ಯಾಕಂದರೆ ಯೂನಿವರ್ಸಲ್ ಮೋಟ್ರ್ ಯೂಸ್ ಮಾಡೋದ್ರಿಂದ ಇದು ಹೈ ಸ್ಪೀಡ್ ಮೋಟ್ರ್ ಆಗಿರುತ್ತೆ, ಯೂನಿವರ್ಸಲ್ ಮೋಟ್ರು. ಸೊ ಆಮೇಲೆ ಅದರಲ್ಲಿ ಯಾವುದೇ ಒಂದು 2 to 3 ಸ್ಪೀಡ್ ಯೂಶ್ವಲಾಗಿ ನಮಗೆ ಸಿಗುತ್ತೆ ಇದರಲ್ಲಿ. ಸೊ ಅದರಲ್ಲಿ ಯಾವ್ದು ಬೇಕೋ ಆ ಸ್ಪೀಡನ್ನ ತೊಗೊಂಡು ನಾವು ಅದನ್ನು ಯೂಸ್ ಮಾಡ್ಬೋದು ಮನೆಗಳಲ್ಲಿ. ಸೊ ಆಮೇಲೆ ಇದು ಫ್ರಮ್ 1 minute to 60 minutesವರೆಗೂ ಇಂಡಿಪೆಂಡೆಂಟಾಗಿ ಅಥವಾ ಡಿಪೆಂಡೆಂಟಾಗಿ ಇದು ಕೆಲಸ ಮಾಡುತ್ತೆ. ಸೊ ಮ್ಯಾಕ್ಸಿಮಮ್ ಜಾಸ್ತಿ ಲೋಡ್ ಹಾಕ್ಬಿಟ್ಟು ಇಷ್ಟೊತ್ತು ಯೂಸ್ ಮಾಡಬಾರ್ದು. ಆ್ಯಕ್ಚುಲಿ ಒಂದು 15 to 30 minutes ಮಾತ್ರ ಯೂಸ್ ಮಾಡ್ಬೋದು ಕಡಿಮೆ ಲೋಡಲ್ಲಿ. ಜಾಸ್ತಿ ಲೋಡ್ ಹಾಕಿದರೆ ಸೊ ಅಷ್ಟು ಯೂಸ್ ಮಾಡೋದು ಕಷ್ಟ ಆಗುತ್ತೆ ಇದರಲ್ಲಿ. ಸೊ ಆಮೇಲೆ ಇದರಲ್ಲಿ ಏನು ಫೀಲ್ಡ್ ಕಾಯಿಲ್ಸ್ ಬರುತ್ತೆ, ಅದು ಟ್ಯಾಪ್ಡ್ ಫೀಲ್ಡ್ ಕಾಯಿಲ್ಸು. ಸೊ ಆ ಟ್ಯಾಪ್ಡ್ ಫೀಲ್ಡ್ ಕಾಯಿಲ್ಸ್ ಇರೋದ್ರಿಂದ ನಮಗೆ ವೇರಿಯಬಲ್ ಸ್ಪೀಡ್ ಸಿಗುತ್ತೆ. ಅದನ್ನು ನಾವು ರೋಟ್ರಿ ಸ್ವಿಚ್ಗೆ ಕನೆಕ್ಟ್ ಮಾಡಿ ಅದರಲ್ಲಿ ನಮಗೆ ಡಿಪೆಂಡ್ ಅಪಾನ್ 2 to 3 ಸ್ಪೀಡ್ಗಳು ಸಿಗುತ್ತೆ. ಸೊ ಯೂಶ್ವಲಿ ಫುಡ್ ಮಿಕ್ಸರಲ್ಲಿ 3 ಸ್ಪೀಡ್ ಸಿಗುತ್ತೆ. ಜೊತೆಲಿ ಪುಷ್ ಬಟನ್ ಏನಾಗುತ್ತೆ, ಅದು ಪುಷರ್ ಅಂತ ಬಂದು ಡೈರೆಕ್ಟಾಗಿ ಆನ್ ಮಾಡೋ ಥರ ಒಂದು ಪುಷ್ ಬಟನಲ್ಲೂ ಸಿಗುತ್ತೆ. ಸೊ ಅದು ಬಿಟ್ಟರೆ 3 ಸ್ಪೀಡ್ ಸಿಗುತ್ತೆ. ಸೊ ಇದು ನೋಡಿ ಕನೆಕ್ಷನ್ಸ್. ಸೊ ಕನೆಕ್ಷನ್ಸ್ ಬಂದು ಈ ಥರ ಇದೆ. ಸೊ ಇಲ್ಲೇನಿದೆ ನೋಡಿ, ನ್ಯೂಟ್ರಲ್ಲು, ಫೇಸು. ಸೊ ಇದು ಆರ್ಮೇಚರ್, ಡೈರೆಕ್ಟಾಗಿ ನ್ಯೂಟ್ರಲ್ ಬಂದು ಎಲ್ಲೋಗಿದೆ, ಬ್ರಷ್ಗೆ ಕನೆಕ್ಟ್ ಆಗಿದೆ, ಆರ್ಮೇಚರ್ ಬ್ರಷ್ಗೆ. ಸೊ ನೆಕ್ಸ್ಟ್ ಆರ್ಮೇಚರ್ ಬ್ರಷಿಂದ ಏನಾಗಿದೆ, ಸೊ ಆರ್ಮೇಚರ್ದು ಫೀಲ್ಡ್ ಕಾಯಿಲ್ ಇದು ಒಂದು ಕಾಯಿಲ್. ಸೊ ಇನ್ನೊಂದು ಕಾಯಿಲ್ ನೋಡಿ, ಇನ್ನೊಂದು ಕಾಯಿಲಲ್ಲಿ ಏನಾಗಿದೆ, ಇಲ್ಲಿ ಆ್ಯಕ್ಚುಲಿ 4 ಟರ್ಮಿನಲ್ ಸಿಗುತ್ತೆ ನಮಗೆ ಇಲ್ಲಿ ಇನ್ನೊಂದು ಕಾಯಿಲ್ನಲ್ಲಿ, ಅಥವಾ 5 ಟರ್ಮಿನಲ್ ಸಿಕ್ಕಿದೆ ಇಲ್ಲಿ ನಮಗೆ. ಸೊ ಇದು ಬಂದು ರೋಟ್ರಿ ಸ್ವಿಚ್ಚು. ಸೊ ಫೇಸ್ ಬಂದು ನೋಡಿ, ಇಲ್ಲಿ ಓವರ್ಲೋಡ್ ಟ್ರಿಪ್ಪಿಂಗ್ ರಿಲೇ ಏನಿದೆ ಅದರಲ್ಲಿ ಓವರ್ಲೋಡ್ ಪುಷ್ ಬಟನ್ ಏನಿದೆ ಒಂದು, ಸೊ ಬಾಟಮಲ್ಲಿ ಇರುತ್ತೆ ಅದು ಮಿಕ್ಸರಲ್ಲಿ. ಸೊ ಬಾಟಮ್ ಇಲ್ಲಿ ಕೆಳಗಡೆ ಬರುತ್ತೆ ಬಾಟಮ್ ಸೈಡಲ್ಲಿ. ಸೊ ಇದು ಓವರ್ಲೋಡ್ ರಿಲೇಯಿಂದ ನೆಕ್ಸ್ಟ್ ರೋಟ್ರಿ ಸ್ವಿಚ್ಚಿಗೆ ಹೋಗುತ್ತೆ. ರೋಟ್ರಿ ಸ್ವಿಚ್ಚಲ್ಲಿ ನಮಗೆ 3 ಸ್ಪೀಡ್ಸ್ ಬರುತ್ತೆ. ಸೊ ಆ 3 ಸ್ಪೀಡ್ ಬಂದು 3 ಕಾಯಿಲ್ ಇರುತ್ತೆ. ಆ್ಯಕ್ಚುಲಿ ಇದರಲ್ಲಿ 4 ತೋರಿಸ್ತಾ ಇದ್ದಾರೆ. ಸೊ ಒಟ್ಟು 3 ಸ್ಪೀಡ್ ಬರುತ್ತೆ. ಸೊ ಒಂದು ಸ್ಟಾರ್ಟಿಂಗ್ ಆಫ್ ದ ಕಾಯಿಲ್, ಸೊ ಇನ್ನೊಂದು ಮಿಡ್ಲ್, ಇನ್ನೊಂದು ಎಂಡ್. ಸೊ ಆ ಥರ 3 ಸ್ಪೀಡ್ಸ್ ಬರುತ್ತೆ. ಸೊ ಇದರಲ್ಲಿ 5 ತೋರಿಸ್ತಾ ಇದ್ದಾರೆ. 5 ಆ್ಯಕ್ಚುಲಿ 5 ಸ್ಪೀಡ್ ಬರೋಲ್ಲ, ಅದರಲ್ಲಿ 3 ಸ್ಪೀಡ್ ಬರುತ್ತೆ. ಸೊ ಕನೆಕ್ಷನ್ ನೋಡ್ಕೊಳ್ಳಿ, ನ್ಯೂಟ್ರಲ್ಲು ಆರ್ಮೇಚರಿಂದ ಫೀಲ್ಡ್ ಕಾಯಿಲಿಗೆ ಬರುತ್ತೆ. ಸೊ ಇನ್ನೊಂದು ಫೀಲ್ಡ್ ಕಾಯಿಲ್ ಬಂದು ರೋಟ್ರಿ ಸ್ವಿಚ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಫೇಸ್ ಬಂದು ಓವರ್ಲೋಡ್ ರಿಲೇಯಿಂದ ಡೈರೆಕ್ಟಾಗಿ ಸ್ವಿಚ್ಚಿಂದ ಫೀಲ್ಡ್ ಟರ್ಮಿನಲ್ಸಿಗೆ ಕನೆಕ್ಟ್ ಆಗುತ್ತೆ. ಯಾವುದು ಈ ಟರ್ಮಿನಲಿಂದ ಬಿ ಕನೆಕ್ಟ್ ಆದರೆ ಬಿ ಕನೆಕ್ಟ್ ಆಗುತ್ತೆ, ಸಿ ಆದರೆ ಸಿ ಕನೆಕ್ಟ್ ಆಗುತ್ತೆ, ಡಿ ಆದರೆ ಡಿಗೆ, ಇ ಆದರೆ ಇಗೆ, ಎಫ್ ಆದರೆ ಎಫ್ಗೆ. ಆ ಥರ ಯಾವುದಕ್ಕೆ ಫೇಸ್ ಹೋಗುತ್ತೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಇದೇನಾದರೂ ಎಯಿಂದ ಎಫಿಗೆ ಕನೆಕ್ಟ್ ಆದರೆ ಏನಾಗುತ್ತೆ, ಜಸ್ಟ್ ಇದು ಬಾಟಮ್ ಕಾಯಿಲಲ್ಲಿ ರನ್ ಆಗುತ್ತೆ. ಆಗ ಅದು ವೆರಿ ಹೈ ಸ್ಪೀಡಲ್ಲಿ ರನ್ ಆಗುತ್ತೆ. ಸೊ ಎಷ್ಟು ಕಾಯಿಲ್ ಕನೆಕ್ಟ್ ಆಗುತ್ತೋ ಅಷ್ಟು ಸ್ಪೀಡ್ ಲೋ ಆಗುತ್ತೆ. ಸೊ ಇಲ್ಲಿ ಲೋ ಸ್ಪೀಡ್ ಇದೆ, ಹೋಗ್ತಾ ಹೋಗ್ತಾ ಹೈ ಆಗುತ್ತೆ ಸ್ಪೀಡ್ ಅದು. ಸೊ ಇಲ್ಲಿ ಕನೆಕ್ಟ್ ಆದರೆ ಏನಾಗುತ್ತೆ, ಎಲ್ಲ ಕಾಯಿಲ್ಸ್ ಕನೆಕ್ಟ್ ಆಗುತ್ತೆ. ಸೊ ಹಾಗೆ ಲೋ ಸ್ಪೀಡ್ ಸಿಗುತ್ತೆ ನಮಗೆ. ಸೊ ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕಾಯಿಲ್ಸ್ ಸ್ಕಿಪ್ ಆಗ್ತಾ ಏನಾಗುತ್ತೆ, ಹೈ ಸ್ಪೀಡ್ ಸಿಗುತ್ತೆ ನಮಗೆ. ಸೊ ಇದು ಬಂದು ನೋಡಿ ಮಿಕ್ಸರ್ ಗ್ರೈಂಡರ್ದು ಯೂಶ್ವಲಿ 3 ಜಾರ್ ಬರುತ್ತೆ. ಸೊ ಒಂದು ಡ್ರೈ ಟೈಪ್ ಗ್ರೈಂಡ್ ಮಾಡೋದಕ್ಕೆ, ಸೊ ಇನ್ನೊಂದು ವೆಟ್ ಟೈಪು, ಇನ್ನೊಂದು ಜ್ಯೂಸರ್ ಬರುತ್ತೆ ಅದರಲ್ಲಿ. ಸೊ ಇದು ನೋಡಿ ಅದರದ್ದು ಪಾರ್ಟ್ಸ್ ಬಂದು ಈ ಥರ ಇರುತ್ತೆ. ಸೊ ಇದು ಹ್ಯಾಂಡಲ್ ಜಾರ್, ಇದು ಬ್ಲೆಂಡೆಡ್ ಜಾರು. ಸೊ ಅದು ಹ್ಯಾಂಡಲ್ ಇರುತ್ತೆ. ಸೊ ಕೆಳಗಡೆ ಒಂದು ರಬ್ಬರ್ದು ಗ್ಯಾಸ್ಕೆಟ್ ಬರುತ್ತೆ, ಜೊತೆಲಿ ಅಲ್ಯೂಮಿನಿಯಂ ಹೋಲ್ಡರು. ಸೊ ಇದು ಒಂದು ಮಿಕ್ಸರ್ದು ಹೌಸಿಂಗ್, ಇದರಲ್ಲಿ ಇದು ಫಿಕ್ಸ್ ಆಗುತ್ತೆ. ಸೊ ಗ್ರೈಂಡಿಂಗ್ ಕ್ಲಿಪ್ಸ್ ಬರುತ್ತೆ ಅದರಲ್ಲಿ. ಸೊ ಅದು ಬಿಟ್ಟರೆ ಕಾರ್ಡ್ ಆ್ಯಂಡ್ ಪ್ಲಗ್ ಅಸೆಂಬ್ಲಿ, ಇದು ಒಂದು ಕನೆಕ್ಷನ್ಗೆ ಕಾರ್ಡ್, ಇದು ಇಲ್ಲೇನು ಕನೆಕ್ಷನ್ ಇದೆಯಲ್ಲ ಅದಕ್ಕೆ. ಸೊ ನೆಕ್ಸ್ಟ್ ಇದು ಮೇಲೆ ಬಂದರೆ, ಈ ಜಾರ್ ಒಳಗಡೆ ಬಂದರೆ ಬ್ಲೇಡ್ಸ್ ಇರುತ್ತೆ, ಬ್ಲೇಡ್ ಅಸೆಂಬ್ಲಿ. ಸೊ ಅದು ಲಾಕ್ ಮಾಡೋಕ್ಕೆ ಒಂದು ಹೆಕ್ಸಾಗನಲ್ ನಟ್ ಇರುತ್ತೆ. ಸೊ ಅದ್ರ ಮೇಲೆ ಒಂದು ಲಿಡ್ ಕೂರುತ್ತೆ, ಅಂದರೆ ಇದ್ರದ್ದು ಕವರ್, ಜಾರ್ ಏನಿದೆ ಆ ಜಾರ್ಗೆ ಕವರ್ ಇದು. ಸೊ ಮೇಲೆ ಅದಕ್ಕೊಂದು ಸ್ಟಾಪರ್, ಅಂದರೆ ಹೋಲ್ಡ್ ಮಾಡೋದಕ್ಕೆ, ಹಿಡಿಯೋದಕ್ಕೆ ಒಂದು ಸ್ಟಾಪರ್ ಇರುತ್ತೆ. ಇದಿಷ್ಟು ಬಂದು ಮಿಕ್ಸರ್ ಗ್ರೈಂಡರ್ದು ಕನ್ಸ್ಟ್ರಕ್ಷನ್ ಅಸೆಂಬ್ಲಿ.
ಸೊ ನೆಕ್ಸ್ಟು ಇನ್ನೂ ಸಮ್ ಪಾರ್ಟ್ಸ್ ಇದೆ ನೋಡಿ. ಸೊ ಇದು ಏನು ಸೆಲೆಕ್ಟರ್ ಸ್ವಿಚ್ ಇದೆಯಲ್ಲ, ರೋಟ್ರಿ ಸ್ವಿಚ್ ಅಂತ ಏನು ಹೇಳ್ತೀವಿ. ಸೊ ಅದನ್ನು ತಿರುಗಿಸೋದಕ್ಕೆ ನಾಬ್ ಇದು. ಸೊ ಇದು ಬಂದು 2 ಬ್ರಷಸ್, ಆರ್ಮೇಚರ್ಗೆ ಏನು ನೀವು ಕನೆಕ್ಷನ್ ಹೋಗುತ್ತಲ್ಲ ಅದರಲ್ಲಿ ಫೀಲ್ಡಿಂದ ಅಥವಾ ನ್ಯೂಟ್ರಲಿಂದ ಏನು ಆರ್ಮೇಚರಿಗೆ ಕನೆಕ್ಷನ್ ಹೋಗ್ತಾ ಇದೆ. ಸೊ ಅದು ಈ ಕಾರ್ಬನ್ ಬ್ರಷಸ್ಸಿಂದ ಹೋಗುತ್ತೆ. ಸೊ ಇದು ಜಾರ್ ಕಪ್ಲರ್ ಏನು ಬರುತ್ತೆ ಅದು ನಮ್ಮ ಮಿಕ್ಸರಲ್ಲಿ ಟಾಪಲ್ಲಿ ಇರುತ್ತೆ. ಸೊ ಇದಕ್ಕೆ ಬಂದು ಜಾರ್ ಕೂತ್ಕೊಳ್ಳುತ್ತೆ. ಜಾರ್ದು ಏನು ಕಪ್ಲರ್ ಇದೆ ಅದು ಕೂಡ ಇದಕ್ಕೆ ಬಂದು ಲಾಕ್ ಆಗುತ್ತೆ. ಆವಾಗ ಅದು ಮಿಕ್ಸರ್ದು ಕಪ್ಲರ್ ರೊಟೇಟ್ ಆದರೆ ಜಾರ್ದು ಕೂಡ ರೊಟೇಟ್ ಆಗುತ್ತೆ. ಸೊ ಇದು ಜಾರ್ ಶಾಫ್ಟ್ಗಳು, ಜಾರ್ ಒಳಗಡೆ ಏನು ಶಾಫ್ಟ್ಸ್ ಇರುತ್ತೆ ಅದು ಇದು. ಸೊ ಇದು ಓವರ್ಲೋಡ್ ಟ್ರಿಪ್ಪಿಂಗ್ ರಿಲೇ ಇದು. ಸೊ ಯೂಶ್ವಲಿ ಬಾಟಮ್ ಆಫ್ ದ ಮಿಕ್ಸರಲ್ಲಿರುತ್ತೆ, ಮಿಕ್ಸರ್ ಬಾಟಮಲ್ಲಿರುತ್ತೆ ಇದು ಓವರ್ಲೋಡ್ರಲ್ಲೇ. ಏನಾಗುತ್ತೆ, ನೀವು ಮಿಕ್ಸರ್ ಜಾಸ್ತಿ ಹೊತ್ತು ಏನಾದರೂ ಯೂಸ್ ಮಾಡಿ ಅಥವಾ ಜಾಸ್ತಿ ಏನಾದರೂ ಮಸಾಲೆ ತುಂಬಿಟ್ಟು ಯೂಸ್ ಮಾಡಿದಾಗ ಏನಾಗುತ್ತೆ, ಓವರ್ಲೋಡ್ ಆದಾಗ ಏನಾಗುತ್ತೆ, ಇದು ಟ್ರಿಪ್ ಆಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಅದು ಆಟೋಮೆಟಿಕ್ ರೀಸೆಟ್ ಆಗುತ್ತೆ. ಇಲ್ಲಾಂದರೆ ನಾವು 1-2 ಸಲ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ರೀಸೆಟ್ ಆಗುತ್ತೆ, ಮತ್ತು ಅದನ್ನು ನಾವು ಯೂಸ್ ಮಾಡ್ಬೋದು. ಸೊ ಇವತ್ತಿಗೆ ಇಷ್ಟು 3 ಅಪ್ಲಯನ್ಸಸ್ಸು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು ಆಲ್.